ಬದಲಾವಣೆ ಮಾಡಬೇಕು ಅಂತಲೇ ಈಗ ನರೇಂದ್ರ ಮೋದಿಯವರು ಹೊರಟಿರೋದು. ಅದಕ್ಕೆ ಕಮಿಟಿ ನೇಮಕ ಮಾಡಿರೋದು. ಅದಕ್ಕೆ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಕೂಡ ಪತ್ರ ಮಾಡಿ, ಇಮೇಲ್ ಹಾಕಿ, ಈ ಕಾನೂನು ಏನು 2013ರಲ್ಲಿ ಮನಮೋಹನ್ ಸಿಂಗ್ ಮಾಡಿ ಮನೆ ಆಳು ಕೆಲಸ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು, ಅದು ರದ್ದಾಗಬೇಕು. ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ಅವನು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಎಲ್ಲರಿಗೂ ಒಂದೇ ಆಗಬೇಕು. ಮುಸಲ್ಮಾನರಿಗೆ ಏನು ಸಪ್ರೇಟಾ? ಇರ್ಬೋದು, ಅವರು ಒಂದು 500 ವರ್ಷದಿಂದ ಪರ್ಷಿಯಾದಿಂದ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ, ನಮ್ಮ ಇದಕ್ಕೆ ಭಾರತಕ್ಕೆ ಬಂದಿದ್ದಾರೆ. ಇರಲಿ, ಪರವಾಗಿಲ್ಲ, ನಾವು ಇರಬೇಡ ಅಂತ ಹೇಳಲ್ಲ. ಯಾರು ದೇಶಭಕ್ತ ಮುಸ್ಲಿಮ್, ಇವಾಗ ಅಬ್ದುಲ್ ಕಲಾಂ ಬಗ್ಗೆ ಯಾರಾನ ಮಾತಾಡ್ತೀರಾ? ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಗಡಿನಾಡ ಗಾಂಧಿ ಬಗ್ಗೆ ಯಾರಾನ ಮಾತಾಡ್ತೀರಾ? ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ದೇಶ ಪ್ರೇಮಿಗಳು. ಇದೇನು ವಕ್ಫ್ ಬೋರ್ಡ್ ಹೆಸರಲ್ಲಿ ಲೂಟಿ ಹೊಡಿಯೋಕೆ ಹೊರಟಿದ್ರಲ್ಲ, ಈ ಕ್ಯಾನ್ಸರ್ ಇದು. ಈ ಕ್ಯಾನ್ಸರು ವಕ್ಫ್ ಬೋರ್ಡ್ ಹೆಸರಲ್ಲಿ, ಈ ಕ್ಯಾನ್ಸರ್, ವಕ್ಫ್ ಬೋರ್ಡ್ ಅನ್ನೋದೇ ಒಂದು ಕ್ಯಾನ್ಸರ್ ಇದ್ದಂಗೆ. ಇದು ದೇಹವನ್ನು ವ್ಯಾಪಿಸೋಕೆ ಮುಂಚೆ ಇದಕ್ಕೆ ಸರಿಯಾಗಿ ಸರ್ಜರಿ ಮಾಡಬೇಕು. ಅದಕ್ಕೋಸ್ಕರ ನಾವು ಹೋರಾಟ ವಿಜಯಪುರದಲ್ಲೂ ಸರ್ ಈಗ ಸ್ವಾಮೀಜಿಗಳು ಮತ್ತು ಯತ್ನಾಳ್ ಅವರು, ಕೇಂದ್ರ ಸಚಿವ ಶೋಭಾ ಅವರು ಕೂಡ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸರ್. ನಮ್ಮ ಪೂರ್ತಿ ಬೆಂಬಲ, ಯತ್ನಾಳ್ ಅವರು ಮಾಡ್ತಾ ಇರೋ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ ಇದೆ. ನಾನು ಕೂಡ ಹೋಗಿ ಭೇಟಿ ಮಾಡ್ತೀನಿ. 4ನೇ ತಾರೀಕು ಹೋಗಬೇಕಾಯಿತು, ಚುನಾವಣಾ ಪ್ರಚಾರ ಇತ್ತು, ಅದಕ್ಕೋಸ್ಕರ ಹೋಗಿಲ್ಲ. ನಾನು ಕೂಡ ಯತ್ನಾಳ್ ಅವರು ಅಹೋರಾತ್ರಿ ಮಾಡ್ತಾ ಇರೋ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೀನಿ. ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿ ನನ್ನ ಬೆಂಬಲವನ್ನು ಘೋಷಣೆ ಮಾಡ್ತೀನಿ. ಈ ವಿವಾದನ ರಾಜಕೀಯವಾಗಿ ಬೆಳೆಸ್ಕೊತಾ ಬಿಜೆಪಿ ಅಂತ ಆರೋಪ ಮಾಡ್ತಾರೆ. ಬೇಡ, ರಾಜಕೀಯ ಬೆಳೆಸ್ಕೊಳ್ಳೋದು ಬೇಡ, ರದ್ದು ಮಾಡಿಬಿಡಿ. ವಕ್ಫ್ ಬೋರ್ಡ್ ರದ್ದು ಮಾಡಿಬಿಟ್ಟು ಮುಗ್ದೋಯ್ತಲ್ಲ. ರಾಜಕೀಯವಾಗಿ ನಾನು ಏನು ಮಾಡೋಕ್ಕಾಗ್ತದೆ? ನಮ್ಗೆ ಹೇಳೋಕ್ಕೆ ಏನು ಸಬ್ಜೆಕ್ಟೇ ಇರಲ್ಲ. ಅವೇ ಮಾಡಿ, ದಮ್ಮಿದ್ರೆ, ತಾಕತ್ತಿದ್ರೆ ಮಾಡಿ. ಈಗ ಮುಜರಾಯಿ ಆಸ್ತಿನೆಲ್ಲ ನೀವು ಸರ್ಕಾರದ್ದು ಅಂತ ಹೆಂಗೆ ಹೇಳ್ತಿರೋ ಹಂಗೆ ವಕ್ಫ್ ಬೋರ್ಡ್ ಆಸ್ತಿನೂ ಸರ್ಕಾರದ್ದು ಅಂತ ಹೇಳಿ. ಈ ದೇಶದಲ್ಲಿ ಯಾರ್ದು? ಈ ದೇಶದಲ್ಲಿರೋ ಪ್ರತಿಯೊಂದು ಅಂಗಲೂ